ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದು CET ಸ್ಟೂಡೆಂಟ್ಸು CET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, CET ಆಪ್ಷನ್ ನಾವು ಮಾಡೋದು ಯಾವಾಗ, ಈ ಒಂದು ಡೌಟ್ಗಳನ್ನ ಕೇಳ್ತಿದ್ರಿ. ಇದ್ರ ಬಗ್ಗೆ ಒಂದು ಪಾರ್ಷಿಯಲ್ ಆಗಿ ಒಂದು ಆನ್ಸರ್ ಸಿಕ್ಕಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋಗೋಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ, ಇಲ್ಲಿ ಎಡಿಸ್ ಮಾಡಿ ಅಂತ ಯಾವುದೋ ಒಂದು ಬ್ರೌಸರಲ್ಲಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಪೇಜ್ ನಿಮಗೆ ರೀತಿ ಓಪನ್ ಆಗುತ್ತೆ. ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KCET ಆಪ್ಷನ್ ಎಂಟ್ರಿ ಮತ್ತು ನೀಟ್ ಆಪ್ಷನ್ ಎಂಟ್ರಿ ಅಂತ 2 ಕೋರ್ಸ್ ಮಾಡಿದ್ದೀವಿ. ಇಲ್ಲಿ KCET ಆಪ್ಷನ್ ಎಂಟ್ರಲ್ಲಿ ಕಮ್ಮಿ ರ್ಯಾಂಕಿಂಗ್ ಬಂದರೆ ಏನು ಮಾಡಬೇಕು, ಯಾವ ರೀತಿ ಕಾಲೇಜಸ್ನ ಲಿಸ್ಟ್ ಮಾಡ್ಕೋಬೇಕು, ಒಳ್ಳೆ ಕಾಲೇಜ್ ಪಡ್ಕೊಳ್ಳೋಕ್ಕೆ ಎಲ್ಲ ಕೂಡ ನಿಮಗೆ ಟ್ರಿಕ್ಸ್ ಇದೆ, ಸ್ಟ್ರಾಟಜಿ ಕೂಡ ಇದೆ. ಬೇಗ ಬೈ ಮಾಡ್ಕೊಳ್ಳಿ, ಯಾಕೆಂದರೆ ಆಫರ್ ಪ್ರೈಸ್ ನಿಮಗೆ 999 ಇದೆ. ಮಾರ್ಕ್ ರೌಂಡ್ ಆದಮೇಲೆ ನಮಗೆ ಸೀಟ್ ಸಿಕ್ಕಿಲ್ಲ ಅಂತ ನೀವೇನಾದರೂ ಆಮೇಲೆ ಈ ಒಂದು ಕೋರ್ಸ್ನ ಪರ್ಚೇಸ್ ಮಾಡೋಕ್ಕೆ ಬಂದರೆ ನಿಮಗೆ ಇಲ್ಲಿ 2000 ರೂಪಾಯಿ ಆಗಿರುತ್ತೆ. ಮತ್ತು ಇಲ್ಲಿ ಯಾರ್ಯಾರು ಕೋರ್ಸ್ ಪರ್ಚೇಸ್ ಮಾಡಿದರೆ ನೀವೇನು ಕೂಡ ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂದರೆ ಇಲ್ಲಿ ಒಂದು ಮಾರ್ಕ್ ರೌಂಡ್ ರಿಸಲ್ಟ್ ಬಂದಿದ ತಕ್ಷಣ ನೀವು ಒಂದು ಮಾರ್ಕ್ ರೌಂಡ್ ರಿಸಲ್ಟು ಮತ್ತು ಕಟ್ ಆಫ್ ಇಟ್ಕೊಂಡು ಯಾವ ರೀತಿ ನೀವು ಒಂದು ಆಟ ಆಡ್ಬೋದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಲ್ಲಿ ಅನ್ನೋದು ಇಲ್ಲಿ ನಿಮಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ವರ್ಷ ಫಸ್ಟ್ ರೌಂಡು ಸ್ಟಾರ್ಟ್ ಆಗಿಂತ ಮುಂಚೆ ಮಾರ್ಕ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ವೆಯ್ಟ್ ಮಾಡಿ, ಏನು ಕೂಡ ತಲೆಗೆಡಿಸ್ಕೋಬೇಡಿ. ಆಫರ್ ಪ್ರೈಸ್ ನಿಮಗೆ ಕೆಲವು ದಿನಗಳು ಮಾತ್ರ ಇರುತ್ತೆ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಬೈ ಮಾಡಿ. ಇವಾಗ ನಾವು ಬೇಗ ವೀಡಿಯೋ ಬಗ್ಗೆನೇ ಬರೋಣ, ಅದ್ರ ಬಗ್ಗೆ ಎಲ್ಲ ಸೈಡ್ಗಿಡೋಣ. ಈಗ ಏನಂದರೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದೇ ಒಂದು ಡೌಟು, KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಆಪ್ಷನ್ ಎಂಟ್ರಿ ಯಾವಾಗ ಮಾಡೋದು, ನಮ್ಗೆ ರಿಸಲ್ಟ್ ಬಂದು ಆಗಲೇ ಒಂದು ವಾರ ಮೇಲೆ ಆಯ್ತಿದೆ, ನಾವು ಇನ್ನೂ ಒಂದು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನಾವು ಯಾವಾಗ ಮಾಡೋದು ಅನ್ನೋದೇ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಮತ್ತು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕೆ ಏನೇನು ಸ್ಟೆಪ್ಸು ಬಾಕಿ ಇದೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಫೀಸ್ ಸ್ಟ್ರಕ್ಚರ್ ಬರಬೇಕು, ಮೇಯ್ನಾಗಿ ವೆರಿಫಿಕೇಷನ್ ಸ್ಲಿಪ್ ಬರಬೇಕಾಗತ್ತೆ. ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವೇನೇನು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ ಅನ್ನೋ ಡೀಟೇಲ್ಸ್ ಇರುತ್ತೆ, ಮತ್ತು ನಿಮ್ಮ ರ್ಯಾಂಕಿಂಗ್ಗಳು ಯಾವ್ಯಾವ ಕೋರ್ಸಲ್ಲಿ ಎಷ್ಟೆಷ್ಟಿದೆ ಅನ್ನೋ ಡೀಟೇಲ್ಸ್ ಇರುತ್ತೆ. ಇವೆರಡರೂ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟು ಅಲ್ಲಿ ಸೀಟ್ ಅಲರ್ಟ್ ಆಗೋದು. ವೆರಿಫಿಕೇಷನ್ ಸ್ಲಿಪ್ಪು ಹಾಗಾದರೆ ನಿಮಗೆ ಯಾವಾಗ ಸಿಗುತ್ತೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಇನ್ನು ಸ್ವಲ್ಪ ದಿನ ಇರಬೇಕಾದ್ರೆ ನಿಮಗೆ ರಿಲೀಸ್ ಮಾಡ್ತಾರೆ, ಅದು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಲೈವ್ ಡೆಮೋ ಕೂಡ ಇದೇ ಚಾನಲ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ? ಈ 3 ಸ್ಟೆಪ್ಪು ಬಾಕಿ ಇರೋದ್ರಿಂದ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ CET ಮತ್ತು ನೀಟ್ ಕೌನ್ಸಿಲಿಂಗ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಕಂಬೈನ್ಡ್ ಕೌನ್ಸಿಲಿಂಗ್ ಈ ವರ್ಷ. ಇಲ್ಲಿ ನೀಟ್ ಅವ್ರಿಗೆ ಏನಾದರೂ ಎಫೆಕ್ಟ್ ಆಯಿತು ಅಂದರೆ ನಿಮಗೂ ಕೂಡ ಎಫೆಕ್ಟ್ ಆಗುತ್ತೆ, ನಿಮ್ಮೊಂದು CET ಸ್ಟೂಡೆಂಟ್ಸ್ಗೂ ಕೂಡ ಕೌನ್ಸಿಲಿಂಗ್ನ ಹೋಲ್ಡ್ ಮಾಡ್ತಾರೆ. ಅದರಿಂದ ಇವಾಗ ನೀಟ್ ಸ್ಟೂಡೆಂಟ್ಸ್ಗೆ ಏನೊಂದು ಪ್ರಾಬ್ಲಮ್ ಆಗಿತ್ತಲ್ಲ, ಈ ಕೋರ್ಟಲ್ಲಿ ಏನು ಕೇಸ್ ಹಾಕಿದ್ರಲ್ಲ ಅದು ಸ್ವಲ್ಪ ಸಾಲ್ವ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು, ಇನ್ನೊಂದು ಸ್ವಲ್ಪ ಸಾಲ್ವ್ ಆಗಿಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದು ನೀವು ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ಜುಲೈ 8ನೇ ತಾರೀಕು ಹೋಗಿದೆ. ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಅನಿಸುತ್ತೆ, ಅಲ್ಲಿವರೆಗೂ ಕೂಡ ಕೌನ್ಸಿಲಿಂಗ್ ನಡೆಯಲ್ವಾ, ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಂತ. ಇಲ್ಲಿ ಕೆಳಗಡೆ ಇನ್ನೊಂದು ನೋಡಿ, ಕೌನ್ಸಿಲಿಂಗ್ನ ಹೋಲ್ಡ್ ಮಾಡೋಕ್ಕೆ ಯಾವುದೇ ಥರದ ಅಲ್ಲಿ ಡಿಸಿಷನ್ನ ಕೊಟ್ಟಿಲ್ಲ. ಅದರಿಂದ ಕೌನ್ಸಿಲಿಂಗ್ ನಡೀತಾ ಇರುತ್ತೆ, ಇಲ್ಲಿ ವಿಚಾರಣೆ ನಡೀತಾ ಇರುತ್ತೆ. ಸರಿನಾ? ಅದರಿಂದ ಕೌನ್ಸಿಲಿಂಗ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ MCC ಅವರೊಂದು ಶೆಡ್ಯೂಲ್ ಬಿಡಬೇಕು. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಿದೆಯಲ್ಲ ಮೆಡಿಕಲ್ದು, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಆ ಒಂದು ಟೈಮಿಂಗು ಎಲ್ಲನೂ ಕೂಡ ಡೇಟ್ ಎಲ್ಲ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಶೆಡ್ಯೂಲ್ ಮಾಡ್ಕೋತಾರೆ ನೀಟ್ ಮತ್ತು KCET ಕೌನ್ಸಿಲಿಂಗ್ಗೆ. ಅವಾಗ ಇವ್ರು ಬಿಡ್ತಾರೆ ನಿಮಗೆ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ, ಯಾವಾಗ ಆಪ್ಷನ್ ಎಂಟ್ರಿ ಇರುತ್ತೆ, ಯಾವಾಗ ಸೀಟ್ ಅಲಾಟ್ ಆಗುತ್ತೆ, ಯಾವಾಗ ನೀವು ಫೀಸ್ ಕಟ್ಟಬೇಕು, ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು, ಎಲ್ಲ ಕೂಡ ನಿಮಗೆ ಫಸ್ಟ್ ರೌಂಡು ಒಂದೇ ಸಲ ಬಂದ್ಬಿಡುತ್ತೆ. ಸರಿನಾ? ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗ ಹೇಳ್ಬೋದು ಅಂದರೆ ಈ ವೀಕಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರು ಸೀಟ್ ಮ್ಯಾಟ್ರಿಕ್ಸ್ ಬರೋ ಸಾಧ್ಯತೆ ಇದೆ, ಮತ್ತು ನೆಕ್ಸ್ಟ್ ವೀಕಲ್ಲಿ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಅಫಿಷಿಯಲ್ ಆಗಿ ಅವ್ರನ್ನ ಶಾರ್ಟ್ಲಿ ಕನ್ಫರ್ಮ್ ಮಾಡ್ಬೋದು, ಯಾಕೆಂದರೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಒಂದು ಕೌನ್ಸಿಲಿಂಗ್ ಎಲ್ಲ ಕೂಡ ಸ್ಟಾರ್ಟ್ ಮಾಡೋಕ್ಕೆ, ಯಾವುದೇ ಥರದ ಓಲ್ಡ್ ಇರಲ್ಲ ಅಂತ ಹೇಳಿದಾರಲ್ಲ ಅದಕ್ಕೋಸ್ಕರ. ಮತ್ತು ನಿಮ್ಮ ಫ್ರೆಂಡ್ಸ್ ಏನಾದರೂ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತೀರಾ, ಅವರಿಗೆ ಸ್ವಲ್ಪ ವೀಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.